ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗಡಿಯಲ್ಲಿ ಯುದ್ಧದ ಛಾಯೆ ಈಗ ಕಾಣಿಸ್ತಾ ಇದೆ. ಭಾರತದ ಏಟಿಗೆ ಪತರುಗುಟ್ಟಿದ ಪಾಕಿಸ್ತಾನ, ಉಗ್ರಪೋಷಿತ ಪಾಕಿಸ್ತಾನ ಬೆನ್ನಿಗೆ ನಿಂತಂತ ಟರ್ಕಿ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಈಗಾಗಲೇ ಯುದ್ಧದ ಛಾಯೆ ಎದ್ದು ಕಾಣಿಸ್ತಾ ಇದೆ. ಭಾರತ ಕೊಟ್ಟಂತ ಏಟಿಗೆ ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ರಾಜತಾಂತ್ರಿಕವಾಗಿ ತೆಗೆದುಕೊಂಡಂತ ನಿರ್ಧಾರಗಳು ಪೆಟ್ಟು ಕೊಟ್ಟಿವೆ ಪಾಕಿಸ್ತಾನಕ್ಕೆ. ಇನ್ನು ಉಗ್ರಪೋಷಿತ ಪಾಕಿಸ್ತಾನದ ಬೆನ್ನಿಗೆ ಟರ್ಕಿಯೂ ಕೂಡ ನಿಂತಿದೆ. ಟರ್ಕಿಯಿಂದ 6 C-130 ಹರ್ಕ್ಯುಲಸ್ ವಿಮಾನವನ್ನು ರವಾನೆ ಮಾಡಲಾಗಿದೆಯಂತೆ. ಅವ್ರಿಗೆ ಬೇಕಾಗಿರುವಂತಹ ಯುದ್ಧ ವಿಮಾನಗಳು ಇಲ್ಲಿಂದ ದೊರೀತಾ ಇದ್ದಾವೆ ಅಂತ ಟರ್ಕಿಯಿಂದ. ನಿನ್ನೆ ಕರಾಚಿಯಲ್ಲಿ ಲ್ಯಾಂಡ್ ಆಗಿರುವಂಥ ವಿಮಾನಗಳು C-130 ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನವನ್ನು ರವಾನೆ ಮಾಡಿಕೊಟ್ಟಿರೋದು ಈ ಒಂದು ಕರಾಚಿಯಿಂದ ಪಾಕಿಸ್ತಾನಕ್ಕೆ. ಅಲ್ಲಿಗೆ ಟರ್ಕಿಯೂ ಕೂಡ ಪಾಕಿಸ್ತಾನದ ಪರವಾಗಿನೇ ಇದೆ ಅಂತ. ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಉಗ್ರರ ಪೋಷಣೆ ಮಾಡುವಂಥ ಹುಮ್ಮಸ್ಸಿದೆಯೋ, ಉಮೇದ ಇದೆಯೋ, ಅದೇ ರೀತಿಯಾಗಿ ಇವರು ಸಪೋರ್ಟ್ ಮಾಡ್ತಾರೆ ಅಂದರೆ ಇವ್ರಿಗೂ ಕೂಡ ಆ ಉಗ್ರರ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ರೈಸ್ ಆಗುತ್ತೆ. ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಟರ್ಕಿ, ಇವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಸಹಕಾರವನ್ನು ಕೊಡ್ತಾರೆ ಅಂತಂದರೆ ಹಾಗಾದರೆ ಪಾಕ್ನಲ್ಲಿ ಪೋಷಣೆ ಪಡ್ಕೊಳ್ತಾ ಇರುವಂಥ ಉಗ್ರರಿಂದ ಇವರಿಗೂ ಲಾಭ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತಲ್ವಾ. ಸದ್ಯಕ್ಕೆ ಈಗ ಈ ಯುದ್ಧ ವಿಮಾನಗಳೇನಿದ್ದಾವೆ, ಸಾರಿಗೆ ವಿಮಾನಗಳೇನಿದ್ದಾವೆ, ಅದರ ಕೊರತೆ ಎದ್ದು ಕಾಣಿಸುತ್ತೆ. ಅಕಸ್ಮಾತ್ ಯುದ್ಧ ಏನಾದರೂ ಘೋಷಣೆ ಆಯಿತು ಅಂದರೆ, ಬಟ್ ಯುದ್ಧ ಘೋಷಣೆ ಆಗಲಿ ಬಿಡಲಿ, ಆಕ್ರಮಣಕಾರಿಯಾಗಿ ದಾಳಿ ಮಾಡೋದಾಗಲಿ ಅಥವಾ ಮಾಹಿತಿ ಕೊಡ್ದೇ ಫೈರಿಂಗ್ ಮಾಡೋದಾಗಲಿ, ಕುತಂತ್ರಿ ಬುದ್ಧಿ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ಪ್ರದರ್ಶನ ಮಾಡುತ್ತೆ. ಹಾಗಾಗಿ ತನಗೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳ ಸಂಗ್ರಹಕ್ಕೆ ಮುಂದಾಗ್ತಾ ಇದೆ ಪಾಕ್. ಸದ್ಯಕ್ಕೆ ಈಗ ಟರ್ಕಿಯಿಂದ C-130 ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಲ್ಯಾಂಡ್ ಆಗಿರೋದಂತೆ. ಕರಾಚಿಯಿಂದ ಬಂದಿಳಿದಿರೋದು ಪಾಕಿಸ್ತಾನಕ್ಕೆ. ಅವನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಪಾಕಿಸ್ತಾನ ಹಾಗೂ ಭಾರತದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಟ್ಯಾಂಕರ್ಗಳಿರ್ಬೋದು, ಹಡಗುಗಳು, ಇವುಗಳ ಬಲಾಬಲವನ್ನು ನೀವು ಗಮನಿಸಿದ್ದೀರಾ. ಅದ್ರ ಪ್ರಕಾರ ನೋಡೋದಾದರೆ ನಮ್ಮ ಬಲಾಬಲವೂ ಕಮ್ಮಿ ಇಲ್ಲ, ಅವ್ರ ಬಲಾಬಲವೂ ಕಮ್ಮಿ ಇಲ್ಲ. ಯುದ್ಧಕ್ಕೆ ನಿಂತರೆ ನಾವೇ ಗೆಲ್ತೀವಿ ಅಂತ ನಮ್ಮ ಭಾರತೀಯ ಸೇನೆ, ನಾವು ಗೆಲ್ತೀವಿ ಅಂತ ಪಾಕ್ ಸೇನೆ. ಮತ್ತೊಂದು ಕಡೆಗೆ ಚೀನಾ, ಟರ್ಕಿ ಇವರಿಗೆ ಸಹಕಾರ ಕೊಡ್ತಾ ಇದೆ.